ಆತ್ಮೀಯರೇ ನಮಸ್ಕಾರ. ಆನ್ಲೈನ್ ಲರ್ನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಈ ವಿಡಿಯೋನಲ್ಲಿ ಆನ್ಲೈನ್ ಮೂಲಕ ಹೊಸ ಶಾಲೆಗಳ ನೋಂದಣಿಯನ್ನು ಹೇಗೆ ನಾವು ಮಾಡಬೇಕು, ನ್ಯೂ ಸ್ಕೂಲ್ ರಿಜಿಸ್ಟ್ರೇಷನನ್ನು ಹೇಗೆ ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕು ಅನ್ನೋದನ್ನು ನೋಡೋಣ್ರಿ. ಓಕೆ, ನಾನು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಸನ್ನು ಹೇಳ್ತೀನಿ ರೀ. ಜಸ್ಟ್ ಆ ಸ್ಟೆಪ್ಸನ್ನು ನೀವು ಫಾಲೋ ಮಾಡಿದರೆ ಸಾಕು, ಕಂಪ್ಲೀಟಾಗಿ ನೀವು ಆನ್ಲೈನ್ ಮೂಲಕ ಯಾವ ರೀತಿಯಾಗಿ ಹೊಸ ಶಾಲೆಗಳ ನೋಂದಣಿಯನ್ನು ಮಾಡಬಹುದು ಅಂತ ಇಲ್ಲಿ ನೋಡಬಹುದು. ಓಕೆ, ಯೂಸರ್ ಕ್ಯಾನ್ ಅಸೆಸ್ ದಿಸ್ ಪೇಜ್ ಬೈ ಎಂಟ್ರಿಂಗ್ ದ URL. ನೋಡ್ರಿ, ಮೊದಲಿಗೆ ಗೂಗಲ್ನಲ್ಲಿ ನೀವು https://sts.karnataka.government.in ಈ ಲಿಂಕನ್ನು ಏನು ಮಾಡಬೇಕು, ಟೈಪ್ ಮಾಡಬೇಕು. ಓಕೆ, ಟೈಪ್ ಮಾಡಿದ ಮೇಲೆ ಮೊದಲಿಗೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗ್ತದೆ ರೀ. ಇಲ್ಲಿ ನೋಡ್ಬೋದು ನೀವು ಆನ್ಲೈನ್ ಸರ್ವಿಸ್ ಫಾರ್ ಪ್ರೈವೇಟ್ ಸ್ಕೂಲ್ಸ್ ಅಂತ ಬಂದಿದೆ. ಓಕೆ, ಇಲ್ಲಿ ಮೊದಲೇ ಆಪ್ಷನ್ಸ್ ಇದೆ ನೋಡಿರಿ, 2 ಆಪ್ಷನ್ಸ್ ಇದೆ, 1 ಹಾಗೆ 2. ಹೌದಾ, ಮೊದಲೇ ಆಪ್ಷನ್ನಲ್ಲಿ ಏನಿದೆ, ನ್ಯೂ ಸ್ಕೂಲ್ ರಿಜಿಸ್ಟ್ರೇಷನ್ ಅಂತ ಇದೆ. ಹೌದಾ, ನೋಡಿರಿ ಇಲ್ಲಿ ಕೆಳಗಡೆ ಯೂಸರ್ ಕ್ಲಿಕ್ ಆನ್ ಪ್ರೊಸೀಡ್ ಬಟನ್ ಆಫ್ಟರ್ ದ ಡಿಸ್ಪ್ಲೇ ದಿ ನ್ಯೂ ಸ್ಕೂಲ್ ಅಪ್ಲಿಕೆಂಟ್ ಲಾಗಿನ್. ಇಲ್ಲಿ ಏರನ್ನು ಚೇಂಜ್ ಮಾಡಿರ್ತಾರೆ. ಓಕೆ, ಸ್ಕ್ರೀನ್ ಇದರ ಮೇಲೆ ಏನು ಮಾಡಬೇಕು ರೀ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ನಂತರ ದ ಡಿಪಾರ್ಟ್ಮೆಂಟ್ ಪಬ್ಲಿಷಿಂಗ್ ದಿ ಸರ್ಕ್ಯುಲರ್ ಫಾರ್ ನ್ಯೂ ಸ್ಕೂಲ್ ರಿಜಿಸ್ಟ್ರೇಷನ್ ಫಸ್ಟ್ ರಿಕಗ್ನೈಸೇಷನ್ ಆ್ಯಂಡ್ ರಿನ್ಯೂವಲ್ ರಿಕಗ್ನೈಸೇಷನ್ ರಿಲೇಟೆಡ್. ಡಿಪಾರ್ಟ್ಮೆಂಟ್ದವ್ರು ಏನು ಮಾಡಿದ್ದಾರೆ, ಒಂದು ಸರ್ಕ್ಯುಲರನ್ನು ಏನು ಮಾಡಿದ್ದಾರೆ, ಅಪ್ಲೋಡ್ ಮಾಡಿದ್ದಾರೆ. ಈ ರೀತಿಯಾದ ಒಂದು ಡಿಸ್ಪ್ಲೇ ಒಂದು ಬರ್ತದೆ ರೀ. ಓಕೆ, ಸರ್ಕ್ಯುಲರ್ ಡೌನ್ಲೋಡ್ ಮಾಡಲು ಏನು ಮಾಡಬೇಕು ರೀ, ಈ ಬಟನನ್ನು ಕ್ಲಿಕ್ ಮಾಡಬೇಕು. ಓಕೆ, ನಂತರ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಆ ಇನ್ಸ್ಟ್ರಕ್ಷನ್ಸನ್ನು ನೀವು ಓದಬೇಕಾಗ್ತದೆ ರೀ. ಇನ್ಸ್ಟ್ರಕ್ಷನ್ ಟು ಬಿ ಫಿಲ್ಡ್ ಬಿಫೋರ್ ಫಿಲ್ಲಿಂಗ್ ದ ಅಪ್ಲಿಕೇಶನ್ ಫಾರ್ಮ್. ಮೊದಲಿಗೆ ನೀವು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋಕ್ಕಿಂತ ಮೊದಲಿಗೆ ಇನ್ಸ್ಟ್ರಕ್ಷನ್ಸನ್ನು ಏನು ಮಾಡಬೇಕು ರೀ, ಕಂಪ್ಲೀಟಾಗಿ ಓದ್ಕೋಬೇಕು. ಹೌದಾ, ಇದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಏನಾದರೂ ತಪ್ಪಾಗಿ ಸಬ್ಮಿಟ್ ಮಾಡಿದರೆ ರಿಜೆಕ್ಟ್ ಆಗೋ ಚಾನ್ಸ್ ಭಾಳ ಇರ್ತದೆ ರೀ. ಓಕೆ, ಮೊದಲಿಗೆ ನೀವು ಏನು ಮಾಡಬೇಕು ರೀ, ಈ ಪ್ರೊಸೀಡ್ ಅನ್ನೋ ಬಟನ್ ಮೇಲೆ ಏನು ಮಾಡಬೇಕು, ಕ್ಲಿಕ್ ಮಾಡಬೇಕು. ನೋಡಿರಿ, ಮೊಬೈಲ್ ಅಪ್ಲಿಕೆಂಟ್ ಡೌನ್ಲೋಡ್ ಲಿಂಕ್ ಈಸ್ ಅವೈಲೇಬಲ್. ಮೊಬೈಲ್ ಅಪ್ಲಿಕೇಶನ್ ಮೂಲಕ ಸಹಿತ ನೀವು ಏನು ಮಾಡ್ಬೋದು, ಇಲ್ಲಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಓಕೆ, ನೋಡಿರಿ ಈ ಥರ ಆಪ್ಷನ್ ಬರ್ತದೆ. ಇಲ್ಲಿ ಏನಾಗ್ತದೆ ರೀ, ಅಪ್ಲೈ ಫಾರ್ ನ್ಯೂ ಸ್ಕೂಲ್ ಅಂತ ಇಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದಾರೆ ನೋಡಿರಿ. ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅದೇ ರೀತಿ ಯೂಸರ್ ಕ್ಯಾನ್ ಕ್ಲಿಕ್ ದ ಅಪ್ಲೈ ಫಾರ್ ನ್ಯೂ ಸ್ಕೂಲ್ ಬಟನ್, ದ ಲಾಗಿನ್ ಸ್ಕ್ರೀನ್ ವಿಲ್ ಬಿ ಓಪನ್. ಓಕೆ, ಲಾಗಿನ್ ಸ್ಕ್ರೀನ್ ಓಪನ್ ಆಗ್ತದೆ ರೀ. ಅದೇ ರೀತಿ ಇಲ್ಲೊಂದು ಕೆಲವೊಂದು ನ್ಯೂ ಸ್ಕೂಲ್ ಓಪನ್ ಮಾಡಲಿಕ್ಕೆ ಇಲ್ಲಿ ಕೆಲವೊಂದು ರಿಜಿಸ್ಟ್ರೇಷನ್ ಫೀಸನ್ನು ಇಲ್ಲಿ ಕೊಟ್ಟಿದ್ದಾರೆ ರೀ. ಇಲ್ಲಿ ನೋಡ್ಬೋದು. ಅದೇ ರೀತಿ ಹೇಳ್ತೀನಿ ನೋಡ್ರಿ, ಪ್ರೀ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಪ್ರೈಮರಿ ಸ್ಕೂಲ್ ಅಂದರೆ BBMP ಏರಿಯಾ ಒಳಗಿಂತಂದ್ರೆ 1,65,000 ನೀವು ಇಲ್ಲಿ ಪೇ ಮಾಡಬೇಕು. ಓಕೆ, ಈ ರೀತಿಯಾಗಿ ಕೆಲವೊಂದು ಏರಿಯಾ ವೈಸ್ ಡಿವೈಡ್ ಮಾಡಿ ಏನು ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ಫೀಸ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೀವು ಗಮನಿಸ್ಕೋಬೇಕ್ರಿ. ಮೊದಲಿಗೆ ಹೊಸ ಶಾಲೆಯನ್ನು ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ಇನ್ಸ್ಟ್ರಕ್ಷನ್ಸ್ಗಳನ್ನು ನೀವು ಓದ್ಕೊಳ್ಳೇಬೇಕ್ರಿ. ಯಾಕಂದ್ರೆ ತಪ್ಪಾಗಿ ನೀವು ಅಪ್ಲಿಕೇಶನನ್ನು ಎಂಟ್ರಿ ಮಾಡಿದ್ರೆ ಏನಾಗ್ತದೆ ರೀ, ರಾಂಗ್ ಆಗಿ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸ್ ಬಹಳ ಇದೆ. ಇಲ್ಲಿ ಅಪ್ಲೈ ಫಾರ್ ನ್ಯೂ ಸ್ಕೂಲ್ ಅಂತ ಇದೆ ನೋಡ್ರಿ, ಇದರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಎಲ್ಲಿ ಹೋಗ್ತದೆ ರೀ, ಈ ಪೇಜ್ ಓಪನ್ ಆಗ್ತದೆ. ಓಕೆ, ನೋಡ್ರಿ ಇಲ್ಲಿ ಈ ಪೇಜ್ನಲ್ಲಿ ನ್ಯೂ ಸ್ಕೂಲ್ ಅಪ್ಲಿಕೆಂಟ್ ಲಾಗಿನ್ ಅಂತ ಬರ್ತದೆ ರೀ. ಇಲ್ಲಿ ನೋಡ್ರಿ, ಇಫ್ ಯು ಆಲ್ರೆಡಿ ಹ್ಯಾವ್ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಪ್ಲೀಸ್ ಲಾಗಿನ್ ಡೈರೆಕ್ಟ್ಲಿ. ಇನ್ ಕೇಸ್ ನಿಮ್ಮ ಹತ್ರ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಇದ್ದರೆ ಡೈರೆಕ್ಟಾಗಿ ಏನು ಮಾಡ್ಬೇಕ್ರಿ, ನೀವು ಲಾಗಿನ್ ಮಾಡಿರಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇನ್ ಕೇಸ್ ನಿಮ್ಮ ಕಡೆ ಯೂಸರ್ ನೇಮ್ ಪಾಸ್ವರ್ಡ್ ಇಲ್ಲ ಅಂದರೆ ಏನು ಮಾಡ್ಬೇಕ್ರಿ, ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಇಲ್ಲಿ ನೋಡ್ರಿ, ಕ್ರಿಯೇಟ್ ಮಾಡುವ ಒಂದು ವಿಧಾನವನ್ನು ನೋಡೋಣ್ರಿ. ಡೈರೆಕ್ಟಾಗಿ ಯೂಸರ್ ನೇಮ್ ಪಾಸ್ವರ್ಡ್ ಇದ್ದರೆ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೊಂಡ್ಬಿಡ್ರಿ. ಓಕೆ, ಇನ್ ಕೇಸ್ ನಿಮ್ಮ ಕಡೆ ಯೂಸರ್ ನೇಮ್ ಪಾಸ್ವರ್ಡ್ ಇಲ್ಲ ಅಂದರೆ ಏನು ಮಾಡಬೇಕು, ಕ್ರಿಯೇಟ್ ಮಾಡಬೇಕಾಗ್ತದೆ ರೀ. ಕ್ರಿಯೇಟ್ ಮಾಡಲು ಏನು ಮಾಡಬೇಕು ನೋಡ್ರಿ, ಇಲ್ಲಿ ಇಫ್ ನ್ಯೂ ಯೂಸರ್ ಪ್ಲೀಸ್ ಕ್ಲಿಕ್ ಆನ್ ಅಪ್ಲೈ ಫಾರ್ ನ್ಯೂ ಸ್ಕೂಲ್. ಇಲ್ಲದ ನೋಡ್ರಿ, ಅಪ್ಲೈ ಫಾರ್ ನ್ಯೂ ಸ್ಕೂಲ್ ಅಂತ ಇದೆ ನೋಡ್ರಿ. ಇದರ ಮೇಲೆ ಏನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಹೌದಾ, ಇಲ್ಲಿ ನೋಡ್ರಿ, ಟು ಕ್ರಿಯೇಟ್ ಯೂಸರ್ ID ಆ್ಯಂಡ್ ಪಾಸ್ವರ್ಡ್ ಫಸ್ಟ್ ಟೈಮ್ ಯೂಸರ್ ಮಸ್ಟ್ ಪ್ರೊವೈಡ್ ದೇರ್ ಮೊಬೈಲ್ ನಂಬರ್ ಆ್ಯಂಡ್ ಕ್ಲಿಕ್ ಸೆಂಡ್ OTP ಬಟನ್. ಫಸ್ಟ್ ಟೈಮ್ ನೀವು ಏನಾದರೆ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋತಿದ್ರೆ ಅದಕ್ಕೆ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು. ಸೆಂಡ್ OTP ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸಿಸ್ಟಮ್ ವಿಲ್ ಸೆಂಡ್ OTP ಮೆಸೇಜ್ ಟು ಎಂಟರ್ಡ್ ಮೊಬೈಲ್ ನಂಬರ್. ಏನಾಗ್ತದೆ ರೀ, ಸಿಸ್ಟಮ್ ನೀವು ಎಂಟರ್ ಮಾಡಿರುವಂಥ ಮೊಬೈಲ್ ನಂಬರ್ಗೆ ಒಂದು OTPಯನ್ನು ಕಳಿಸ್ತದೆ. ಆ OTPಯನ್ನು ನೀವೇನು ಮಾಡಬೇಕಾಗ್ತದೆ ರೀ, ಎಂಟ್ರಿ ಮಾಡಬೇಕಾಗ್ತದೆ. ಇಲ್ಲಿ ನೋಡ್ರಿ,
ಇಲ್ಲಿ ಮೊಬೈಲ್ ನಂಬರ್ ಹಾಕಿದ ಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ OTP ಅನ್ನು ನೀವು ಹಾಕಬೇಕು. OTP ಹಾಕಿ ಇಲ್ಲೇನು ಮಾಡ್ಬೇಕು ರೀ, ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, OTP ಸೆಂಡ್ ಸಕ್ಸಸ್ಫುಲ್ಲಿ ವಿಲ್ ಅಪಿಯರ್ ಇನ್ ದ ರೈಟ್ ಕಾರ್ನರ್. ಇಲ್ಲಿ ಏನಾಗ್ತದೆ ರೀ, OTP ಏನಾದರೆ ವೆರಿಫೈಡ್ ಆದರೆ ಇಲ್ಲಿ ಸೈಡ್ ಕಾರ್ನರಲ್ಲಿ ತೋರಿಸ್ತದೆ. ನೆಕ್ಸ್ಟ್ ನೋಡ್ರಿ, ಆಫ್ಟರ್ ಕನ್ಫರ್ಮಿಂಗ್ ದ OTP ದ ಮೆನ್ಯೂ ಫಾರ್ ಕ್ರಿಯೇಟ್ ಯೂಸರ್ ID ಆ್ಯಂಡ್ ಪಾಸ್ವರ್ಡ್ ವಿಲ್ ಬಿ ಅಪಿಯರ್. ಇಲ್ಲಿ ಏನಾಗ್ತದೆ ರೀ, ಯೂಸರ್ ID ಆ್ಯಂಡ್ ಪಾಸ್ವರ್ಡ್ ಏನಾಗ್ತದೆ ಇಲ್ಲಿ ಅಪಿಯರ್ ಆಗ್ತದೆ, ತೋರಿಸ್ತದೆ. ಯೂಸರ್ ಮಸ್ಟ್ ಎಸ್ಟಾಬ್ಲಿಷ್ ದೇರ್ ಓನ್ ಯೂಸರ್ ID ಆ್ಯಂಡ್ ಪಾಸ್ವರ್ಡ್ಸ್ ಇನ್ ಅಕಾರ್ಡೆನ್ಸ್ ವಿತ್ ದ ಪ್ರೊವೈಡೆಡ್ ಇನ್ಸ್ಟ್ರಕ್ಷನ್ಸ್. ಯೂಸರ್ ID ಆ್ಯಂಡ್ ಪಾಸ್ವರ್ಡ್ ಏನಾಗ್ತದೆ ರೀ, ಶೋಸ್ ಆಗ್ತದೆ. ಆಮೇಲೆ ನೀವು ಏನು ಮಾಡ್ಬೇಕ್ರಿ, ಇಲ್ಲಿ ಕೆಲವೊಂದು ಸೂಚನೆಗಳ ಅನ್ವಯ ಏನು ಮಾಡ್ಬೇಕ್ರಿ, ಐಡಿಯನ್ನು ನೀವು ಏನು ಮಾಡಬೇಕು, ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಪಾಸ್ವರ್ಡ್ ಮಸ್ಟ್ ಬಿ 8 to 16 ಲೆಟರ್ ಲಾಂಗ್. ಮತ್ತೊಮ್ಮೆ ನೀವು ಹೊಸದಾಗಿ ಏನು ಮಾಡಬೇಕು, ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗ್ತದೆ ರೀ. ಬೈ ಡಿಫಾಲ್ಟ್ ಪಾಸ್ವರ್ಡ್ ಏನಾಗಿರ್ತದೆ ರೀ ಅಲ್ಲಿ ಬಂದಿರ್ತದೆ, ಅದನ್ನು ನೀವು ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೇಕು. ಪಾಸ್ವರ್ಡ್ ಮಸ್ಟ್ ಬಿ 8 to 16 ಲೆಟರ್ಸ್ ಲಾಂಗ್. ಪಾಸ್ವರ್ಡ್ ಲೆಂತ್ ಎಷ್ಟು ಇರಬೇಕು ರೀ, 8 ರಿಂದ 16 ಅಂಕಿಗಳ ಪಾಸ್ವರ್ಡ್ ಲೆಟ್ರನ್ನು ನೀವು ಹಾಕಿರಬೇಕು. ನಂತರ ದೇ ಮಸ್ಟ್ ಹ್ಯಾವ್ ಆಟ್ ಲೀಸ್ಟ್ 1 ನಂಬರ್, ಒಂದು ಸಂಖ್ಯೆಯನ್ನು ಹಾಕಿರಬೇಕು. ಅದೇ ರೀತಿ ಒಂದು ಲೋವರ್ ಕೇಸ್ ಲೆಟ್ರನ್ನು ಹಾಕಿರಬೇಕು, ಒಂದು ಅಪ್ಪರ್ ಕೇಸ್ ಲೆಟರನ್ನು ಹಾಕಿರಬೇಕು. ಅದೇ ರೀತಿ ಸ್ಪೆಷಲ್ ಸೈನ್ಸ್ಗಳನ್ನು ಇಲ್ಲಿ ಕೊಟ್ಟಂತಹ ಸ್ಪೆಷಲ್ ಸೈನ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ಸ್ಟ್ರಾಂಗ್ ಆಗಿರುವಂಥ 8 ರಿಂದ 16 ಅಂಕೆಯ ಪಾಸ್ವರ್ಡನ್ನು ಏನು ಮಾಡಬೇಕು, ನೀವು ಇಲ್ಲಿ ರೆಡಿ ಮಾಡಬೇಕು. ಓಕೆ, ಇಲ್ಲಿ ನೋಡ್ರಿ, ಯೂಸರ್ ನೇಮ್ ಕೊಟ್ಟಿರ್ತಾರೆ, ಯೂಸರ್ ನೇಮನ್ನು ಅದೇ ರೀತಿ ಯೂಸರ್ ನೇಮ್ ಹಾಕಬೇಕು. ಪಾಸ್ವರ್ಡನ್ನು ಇಲ್ಲಿ ಹಾಕಬೇಕು, ಪಾಸ್ವರ್ಡ್ ಆ್ಯಂಡ್ ಕನ್ಫರ್ಮ್ ಪಾಸ್ವರ್ಡ್, ಸೇಮ್ ಪಾಸ್ವರ್ಡನ್ನು ಹಾಕಿ ರಿಜಿಸ್ಟರ್ ಆಪ್ಷನ್ ಈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಇದಾದ ನೋಡ್ರಿ, ಇಲ್ಲಿ ನೋಟ್ ಒಳಗೆ ಏನು ಕೊಟ್ಟಿದ್ದಾರೆ, ಇಫ್ ದ ಮೊಬೈಲ್ ನಂಬರ್ ಹ್ಯಾಸ್ ಆಲ್ರೆಡಿ ಬೀನ್ ರಿಜಿಸ್ಟರ್ಡ್ ಆ್ಯನ್ ಎರರ್ ಮೆಸೇಜ್ ರೀಡಿಂಗ್ ಮೊಬೈಲ್ ನಂಬರ್ ಆಲ್ರೆಡಿ ರಿಜಿಸ್ಟರ್ಡ್ ವಿಲ್ ಬಿ ಅಪಿಯರ್ ಇನ್ ದ ಟಾಪ್ ರೈಟ್ ಕಾರ್ನರ್. ಇನ್ ಕೇಸ್ ನೀವೇನಾದ್ರೆ ಸೇಮ್ ಅದೇ ಮೊಬೈಲ್ ನಂಬರನ್ನು ಮತ್ತೊಮ್ಮೆ ಬಳಸಿ ಯೂಸರ್ ನೇಮ್ ಹಾಗೂ ಪಾಸ್ವರ್ಡನ್ನು ರೆಡಿ ಮಾಡ್ತಿದ್ರೆ ಏನಾಗ್ತದೆ ರೀ, ಆಲ್ರೆಡಿ ಇದೆ ಅಂತ ಹೇಳ್ತದದು. ಹೌದಾ, ರೈಟ್ ಕಾರ್ನರ್ಗೆ ಏನಾಗ್ತದೆ ರೀ, ಒಂದು ಪಾಪಪ್ ಮೆಸೇಜ್ ಬರ್ತದೆ. ಅಲ್ಲಿ ಏನಾಗ್ತದೆ ರೀ, ಆಲ್ರೆಡಿ ಯು ಹ್ಯಾವ್ ಅ ಮೊಬೈಲ್ ರಿಜಿಸ್ಟರ್ ನಂಬರ್ ಅಂತ ಹೇಳ್ತದೆ. ಓಕೆ, ನೆಕ್ಸ್ಟ್ ನೋಡ್ರಿ, ಆಫ್ಟರ್ ರಿಜಿಸ್ಟರ್ ಆರ್ ಲಾಗಿನ್ ದ ಮ್ಯಾನೇಜ್ಮೆಂಟ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಸ್ಕ್ರೀನ್ ವಿಲ್ ಬಿ ಓಪನಿಂಗ್ ಇನ್ 3 ಟ್ಯಾಬ್ಸ್ ಆರ್ ಅವೈಲೇಬಲ್. ನೋಡ್ರಿ, ಇಲ್ಲಿ ಯೂಸರ್ ID ಹಾಗೂ ಹೊಸ ಪಾಸ್ವರ್ಡನ್ನು ಎಂಟ್ರಿ ಮಾಡಿದ ಕೂಡಲೇ ಏನಾಗ್ತದೆ ರೀ, ಒಂದು ಈ ಪೇಜ್ ಓಪನ್ ಆಗ್ತದೆ. ಓಕೆ, ಈ ಪೇಜ್ನಲ್ಲಿ 3 ಟ್ಯಾಬನ್ನು ಇರ್ತದೆ ರೀ, 3 ಟ್ಯಾಬ್ ಇರ್ತದೆ. ಅದರಲ್ಲಿ ಫಸ್ಟ್ ಟ್ಯಾಬ್ನಲ್ಲಿ ಏನಿರ್ತದೆ ರೀ, ಮ್ಯಾನೇಜ್ಮೆಂಟ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ ಇರ್ತದೆ ರೀ. ಸೆಕೆಂಡ್ ಟ್ಯಾಬ್ನಲ್ಲಿ ಏನಿರ್ತದೆ ರೀ, ಡೀಟೇಲ್ ಆಫ್ ಲ್ಯಾಂಡ್ ಅವೈಲಬಿಲಿಟಿ ವಿತ್ ಸರ್ವೆ RDPR ಆ್ಯಂಡ್ ಅರ್ಬನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದಂತೆ ಮಾಹಿತಿ ಇರ್ತದೆ ರೀ. ವೆರಿಫಿಕೇಷನ್ ಆಫ್ ಟೀಚರ್ಸ್ ಡೀಟೇಲ್ಸ್ ಇರ್ತದೆ. ಓಕೆ, 3 ಟ್ಯಾಬ್ಗಳಲ್ಲಿ ಏನಿರ್ತದೆ, ಸಪ್ರೇಟ್ ಇನ್ಫಾರ್ಮೇಷನ್ ಇರ್ತದೆ, ಅದನ್ನು ನೀವು ಫಿಲ್ ಮಾಡಬೇಕು. ಓಕೆ, ಇದನ್ನು ನೀವು ಗಮನಿಸ್ಕೋಬೇಕ್ರಿ. ನೋಡಿರಿ, ಒಂದೊಂದಾಗಿ ನೋಡೋಣ. ಫಸ್ಟ್ ಟ್ಯಾಬ್ನಲ್ಲಿ ನಾವು ಏನು ಫಿಲ್ ಮಾಡಬೇಕು ಅನ್ನೋದನ್ನು ನೋಡೋಣ್ರಿ. ಮ್ಯಾನೇಜ್ಮೆಂಟ್ ರಿಜಿಸ್ಟ್ರೇಷನ್ನಲ್ಲಿ ನೋಡ್ರಿ, ಯಾವ ಡೇಟಾನ ನಾವು ಇಲ್ಲಿ ಫಿಲ್ ಮಾಡಬೇಕು ನೋಡೋಣ್ರಿ. ಇಲ್ಲಿ ನೋಡ್ರಿ, ಯೂಸರ್ ಕ್ಯಾನ್ ಫಿಲ್ ಆಲ್ ಮ್ಯಾಂಡೇಟರಿ ಫೀಲ್ಡ್ಸ್. ಇಲ್ಲಿ ಕೆಲವೊಂದು ಸ್ಟಾರ್ ಮಾರ್ಕ್ ಏನಿರ್ತದೆ ನೋಡ್ರಿ, ಎಲ್ಲವನ್ನು ತುಂಬಲೇಬೇಕು. ಹೌದಾ, ಆಫ್ಟರ್ ಫಿಲ್ಲಿಂಗ್ ದ ಯೂಸರ್ ಕ್ಯಾನ್ ಕ್ಲಿಕ್ ಪ್ರೊಸೀಡ್ ಆ್ಯಂಡ್ ನೆಕ್ಸ್ಟ್ ಬಟನ್. ನೋಡ್ರಿ, ಫಸ್ಟ್ ಮ್ಯಾನೇಜ್ಮೆಂಟ್ ರಿಜಿಸ್ಟ್ರೇಷನ್ ಡೀಟೇಲ್ಸ್ನಲ್ಲಿ ನಿಮ್ಮ ಮ್ಯಾನೇಜ್ಮೆಂಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಿರುವಂತಹ ಇಲ್ಲಿ ಇನ್ಫಾರ್ಮೇಷನನ್ನು ಫಿಲ್ ಮಾಡಬೇಕು. ಓಕೆ, ನೀವು ಮ್ಯಾನೇಜ್ಮೆಂಟ್ ರಿಜಿಸ್ಟ್ರೇಷನ್ ನೋಂದಣಿ ಮಾಡಿರುವಂತಹ ದಿನಾಂಕ ಹಾಗೂ ಟ್ರಸ್ಟ್ ನಂಬರ್, ಹೌದಾ, ಎಲ್ಲವನ್ನು ಏನು ಮಾಡಬೇಕ್ರಿ, ಇಲ್ಲಿ ಎಂಟ್ರಿ ಮಾಡಬೇಕು. ಹೌದಾ, ಮ್ಯಾನೇಜ್ಮೆಂಟ್ ನೇಮ್, ಮ್ಯಾನೇಜ್ಮೆಂಟ್ ಅಡ್ರೆಸ್, ಹೌದಾ, ತಾಲೂಕ್, ಸ್ಟ್ರೀಟ್ ಆ್ಯಂಡ್ ಪಿನ್ ಕೋಡ್ ಇವೆಲ್ಲವನ್ನು ಇಲ್ಲಿ ಎಂಟ್ರಿ ಮಾಡಬೇಕ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಎರಡನೇದು ಡೀಟೇಲ್ ಆಫ್ ಲ್ಯಾಂಡ್ ಅವೈಲೇಬಿಲಿಟಿ ವಿತ್ ಸರ್ವೆ DRPR ಆ್ಯಂಡ್ ಅರ್ಬನ್ ಡಿಪಾರ್ಟ್ಮೆಂಟ್. ಇದರಲ್ಲಿ ನೋಡ್ರಿ, ಯೂಸರ್ ಕ್ಯಾನ್ ಸೆಲೆಕ್ಟ್ ದ ಆಪ್ಷನ್ ಬಟನ್ ಫಸ್ಟ್. ಯೂಸರ್ ಏನು ಮಾಡಬೇಕ್ರಿ, ಫಸ್ಟ್ ಆಪ್ಷನ್ ಬಟನನ್ನು ಕ್ಲಿಕ್ ಮಾಡಬೇಕು. ಓಕೆ, ದೆನ್ ಫಿಲ್ ಆಲ್ ಮ್ಯಾಂಡೇಟರಿ ಫೀಲ್ಡ್ಸ್. ಅಲ್ಲಿ ಏನಾಗ್ತದೆ ರೀ, ಸ್ಟಾರ್ ಮಾರ್ಕ್ ಮಾಡಿರುವಂತಹ ಎಲ್ಲ ಡೀಟೇಲ್ಸನ್ನು ಏನು ಮಾಡಬೇಕು, ಫಿಲ್ ಮಾಡಬೇಕು. ನಂತರ ಏನು ಮಾಡಬೇಕು, ಪ್ರೊಸೀಡ್ ಫಾರ್ ಪೇಮೆಂಟ್ ಬಟನ್. ಇಲ್ಲಿ ಮ್ಯಾನೇಜ್ಮೆಂಟ್ ರಿಜಿಸ್ಟ್ರೇಷನ್ ಫೀಸ್ ಇರ್ತದೆ ರೀ, ಆ ಫೀಸನ್ನು ನೀವು ಏನು ಮಾಡಬೇಕು, ಇಲ್ಲಿ ಪೇಮೆಂಟ್ ಮಾಡಬೇಕಾಗ್ತದೆ ರೀ. ಓಕೆ, ಆಫ್ಟರ್ ಪೇಮೆಂಟ್ ಯು ಕ್ಲಿಕ್ ಪ್ರೊಸೀಡ್ ಆ್ಯಂಡ್ ನೆಕ್ಸ್ಟ್ ಬಟನ್. ಇಲ್ಲಿ ಪೇಮೆಂಟ್ ಆದಮೇಲೆ ಏನು ಮಾಡ್ಬೇಕು ರೀ, ಪ್ರೊಸೀಡ್ ಆ್ಯಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡ್ರಿ, ಮ್ಯಾನೇಜ್ಮೆಂಟ್ ಡೀಟೇಲ್ಸನ್ನು ಇಲ್ಲಿ ಹಾಕಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ,
BBMP ಏರಿಯಾ ಕಾರ್ಪೊರೇಷನ್ ಇದ್ದರೆ ಈ ಮಾರ್ಕನ್ನು ಕ್ಲಿಕ್ ಮಾಡಬೇಕು. ಅದನ್ನು ಬಿಟ್ಟರೆ ಅದರ್ ಏರಿಯಾ ಅಂತ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಓಕೆ, ಏರಿಯಾ ಡಿಸ್ಕ್ರಿಪ್ಷನ್ ಮೆನ್ಷನ್ಡ್ ಹಿಯರ್ ಪ್ಲೀಸ್ ರೀಡ್ ಅಂತ ಕೊಟ್ಟಿದ್ದಾರೆ, ಅದನ್ನು ನೀವು ಓದಲೇಬೇಕ್ರಿ. ಓಕೆ, ವಿಲೇಜ್ ಆ್ಯಂಡ್ ಅದರ್ ಏರಿಯಾಸ್ ಅರ್ಬನ್ ಏರಿಯಾಸ್ಗಳಲ್ಲಿ ಒಂದು ರೂಲ್ಸ್ ಇರ್ತದೆ, ಅದೇ ರೀತಿ BBMP ಏರಿಯಾಗಳಲ್ಲಿ ಒಂದು ರೂಲ್ಸ್ ಇರ್ತದೆ. ಓಕೆ, ಇಲ್ಲಿ ನೀವು ಕೇರ್ಫುಲ್ಲಾಗಿ ಏನು ಮಾಡಬೇಕ್ರಿ, ನೀವು ಯಾವ ಏರಿಯಾಗೆ ಅನ್ವಯ ಆಗ್ತದೆ ಅದನ್ನು ಇಲ್ಲಿ ಅಪ್ಲೈ ಮಾಡಬೇಕು. ಲ್ಯಾಂಡ್ಗೆ ಸಂಬಂಧಪಟ್ಟಿರುವಂತಹ ಎಲ್ಲವನ್ನು ಇಲ್ಲಿ ಕಂಪ್ಲೀಟಾಗಿ ಏನು ಮಾಡಬೇಕ್ರಿ, ಎಂಟ್ರಿ ಮಾಡಬೇಕಾಗ್ತದೆ ರೀ. ಓಕೆ, ಎಲ್ಲವನ್ನು ಎಂಟ್ರಿ ಮಾಡಿ ಏನು ಮಾಡಬೇಕು, ಪ್ರೊಸೀಡ್ ಟು ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ BBMP ಆ್ಯಂಡ್ ಅದರ್ ಮುನ್ಸಿಪಲ್ ಕಾರ್ಪೊರೇಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದಾರೆ, ಈ ಆಪ್ಷನ್ ಮೇಲೆ. ಅದಕ್ಕೆ ಇಲ್ಲಿ ಏನಾಗೈತೆ ರೀ, 1,65,000 ರೂಪಾಯಿ ಏನಾಗದ ಫೀಸನ್ನು ಇಲ್ಲಿ ತೊಗೊಂಡದ್ರಿ ಪೇಮೆಂಟ್. ಓಕೆ, ಅದರ್ವೈಸ್ ಏನಾಗಿರ್ತದೆ ರೀ, ಅರ್ಬನ್ ಏರಿಯಾಗಳಲ್ಲಿ ಹಾಗೂ ವಿಲೇಜ್ ಏರಿಯಾಗಳಲ್ಲಿ ಫೀಸ್ ಕಡಿಮೆ ಇರ್ತದೆ, ಅದನ್ನು ನೀವು ಏನು ಮಾಡಬೇಕ್ರಿ, ನೋಡಿ ಎಂಟ್ರಿ ಮಾಡಬೇಕು. ಓಕೆ, ಪೇಮೆಂಟ್ ಆದ ತಕ್ಷಣ ಪ್ರೊಸೀಡ್ ಆ್ಯಂಡ್ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕ್ರಿ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಲ್ಯಾಂಡ್ ನೀವೇನಾದರೂ ಲ್ಯಾಂಡ್ ಪರ್ಚೇಸ್ ಮಾಡಿರ್ತೀರಿ ನೋಡ್ರಿ, ಎಜುಕೇಷ್ನಲ್ ಪರ್ಪೋಸ್ ಅಂತ ಇಲ್ಲಿ ಏನೇ ಮಾಡ್ಕೊಂಡಿರಬೇಕು. ಓಕೆ, ಇದು ಆಗಿರಲಿಲ್ಲ ಅಂದರೆ ಏನಾಗ್ತದೆ ರೀ, ಆಲ್ಮೋಸ್ಟ್ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುವ ಚಾನ್ಸ್ ಇರ್ತದೆ ರೀ. ಓಕೆ, ಇದನ್ನು ನೀವು ಗಮನಿಸ್ಕೋಬೇಕ್ರಿ. ಫಸ್ಟ್ ಪೇಜ್ ಓಪನ್ ಮಾಡಿದ ಕೂಡಲೇ ಅವ್ರೇನು ಮಾಡಿದ್ದಾರೆ, ಒಂದು ಇನ್ಸ್ಟ್ರಕ್ಷನ್ಸನ್ನು ಏನು ಮಾಡಿದ್ದಾರೆ, ಒಂದು ಸರ್ಕ್ಯುಲರನ್ನು ಅಪ್ಲೋಡ್ ಮಾಡಿರ್ತಾರೆ. ಆ ಸರ್ಕ್ಯುಲರನ್ನು ನೀವು ಕಂಪ್ಲೀಟಾಗಿ ಓದ್ಕೋಬೇಕ್ರಿ. 32 ಪೇಜ್ ಸರ್ಕ್ಯುಲರ್ದ ಪ್ರತಿಯೊಂದು ಮಾಹಿತಿಯನ್ನು ಆ ಸರ್ಕ್ಯುಲರಲ್ಲಿ ಏನು ಮಾಡಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿದ್ದಾರೆ ರೀ. ಓಕೆ, ಇದಾದ ಮೇಲೆ ವೆರಿಫಿಕೇಷನ್ ಆಫ್ ಟೀಚರ್ಸ್ ಡೀಟೇಲ್ಸ್ ಈ ಆಪ್ಷನ್ ಏನದ ರೀ, 3ನೇ ಟ್ಯಾಬ್ ಅದ. ಇದು 3ನೇ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಯೂಸರ್ ಕ್ಯಾನ್ ರೀಡ್ ದ ನೋಟ್ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಹೌದಾ, ಇಲ್ಲಿ ನೋಡ್ರಿ ನೋಟ್ ಅಂತ ಕೊಟ್ಟಿದ್ದಾರೆ, ಇದನ್ನು ನೀವೇನು ಮಾಡ್ಬೇಕ್ರಿ, ಇನ್ಸ್ಟ್ರಕ್ಷನ್ಸನ್ನು ಓದಬೇಕು. ನೋಡ್ರಿ, ಇನ್ ದ ಆಪ್ಷನ್ SSLC KSEB ಸ್ಟೇಟ್ A ಫಾರ್ ದ ಟೀಚರ್ಸ್ ಹೂ ಹ್ಯಾವ್ ಪಾಸ್ಡ್ SSLC ಎಕ್ಸಾಮ್ ಆಫ್ಟರ್ 2002 ಅಕಾಡೆಮಿಕ್ ಇಯರ್. ಈ ಇನ್ಸ್ಟ್ರಕ್ಷನ್ಸ್ ನೋಟ್ ಏನದ ರೀ, ಇಲ್ಲಿ ಕೆಳಗಡೆ ಏನಿರ್ತದ ಅದರ ಅನ್ವಯ ಏನು ಮಾಡಬೇಕಾಗ್ತದೆ ರೀ, ಇಲ್ಲಿ ಸೆಲೆಕ್ಟ್ ಮಾಡಿ ಆಪ್ಷನ್ಸನ್ನು ಫಿಲ್ ಮಾಡಿ ನಿಮ್ಮಲ್ಲಿ ಇರುವಂಥ ಶಿಕ್ಷಕರ ಡೀಟೇಲ್ಸನ್ನು ಮಾಹಿತಿಯನ್ನು ಇದರಲ್ಲಿ ಹಾಕಬೇಕಾಗ್ತದೆ ರೀ. ಓಕೆ, ಇಲ್ಲಿ ಕಂಪ್ಲೀಟಾಗಿ ಟೀಚರ್ಸ್ D.Ed B.Ed ಕ್ವಾಲಿಫಿಕೇಷನ್ ಗ್ರ್ಯಾಜುಯೇಷನ್ ಏನಿರ್ತದೆ ನೋಡ್ರಿ, ಕಂಪ್ಲೀಟಾಗಿ ಇಲ್ಲಿ ಮೆನ್ಷನ್ ಮಾಡಬೇಕ್ರಿ. ಓಕೆ, ಆ ರಿಜಿಸ್ಟರ್ ನಂಬರ್, ಅಪ್ಲಿಕೆಂಟ್ ಹೆಸರು, ಫಾದರ್ ಹೆಸರು, ಇಯರ್ ಆಫ್ ಪಾಸಿಂಗ್, ರಿಸಲ್ಟ್, ಇವೆಲ್ಲ ಏನಿರ್ತದೆ ನೋಡ್ರಿ, ಪ್ರತಿಯೊಂದು ಶಿಕ್ಷಕರ ಮಾಹಿತಿಯನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕ್ರಿ. ಓಕೆ, ಆಫ್ಟರ್ ದ್ಯಾಟ್ ಫಿಲ್ಲಿಂಗ್ ರಿಜಿಸ್ಟರ್ ನಂಬರ್, ಅಪ್ಲಿಕೆಂಟ್ ನೇಮ್, ಫಾದರ್ ನೇಮ್, ಎಕ್ಸಾಮ್ ಪಾಸ್ಡ್ ಇಯರ್, ರಿಸಲ್ಟ್, ಸ್ಟೇಟ್ 1 by 1 ಎಲ್ಲವನ್ನು ಏನು ಮಾಡಬೇಕ್ರಿ, ಇಲ್ಲಿ ಪ್ರತಿಯೊಂದು ಶಿಕ್ಷಕರ ಮಾಹಿತಿಯನ್ನು ಇಲ್ಲಿ ಫಿಲ್ ಮಾಡಬೇಕು. ಯೂಸರ್ ಕ್ಯಾನ್ ಅಪ್ಲೋಡ್ ದ ಟೀಚರ್ಸ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಇನ್ JPG ಫೈಲ್. ಇಲ್ಲಿ ಟೀಚರ್ಸ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ ಏನಿರ್ತದೆ ನೋಡ್ರಿ, ಅದನ್ನು ನೀವು JPG ಫೈಲ್ನಲ್ಲಿ ಕ್ರಿಯೇಟ್ ಮಾಡಿ 250 KB ಇರುವ ಹಾಗೆ ಏನು ಮಾಡಬೇಕ್ರಿ, ಫೈಲನ್ನು ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಓಕೆ, ಪ್ರತಿಯೊಂದನ್ನು ಮಾಡಬೇಕ್ರಿ. ಕ್ವಾಲಿಫಿಕೇಷನ್ ಸೆಲೆಕ್ಟ್ ಮಾಡಬೇಕು, SSLC ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು. ಇದೇ ರೀತಿ ಎಲ್ಲವನ್ನು ಕಂಪ್ಲೀಟಾಗಿ ಡೀಟೇಲಾಗಿ ಇಲ್ಲಿ ಅಪ್ಲೋಡ್ ಮಾಡಬೇಕು. ನೋಡ್ರಿ, ಇಲ್ಲಿ SSLC PUC TET D.Ed B.Ed ಎಲ್ಲವನ್ನು ಏನು ಮಾಡಬೇಕಾಗ್ತದೆ ರೀ, ಚೂಸ್ ಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕು. ಓಕೆ, ಇನ್ನೊಂದು ಹೊಸದಾಗಿ ಟೀಚರ್ಸನ್ನು ನೀವು ಆ್ಯಡ್ ಮಾಡಬೇಕಾಗಿದ್ರೆ ಆ್ಯಡ್ ಟೀಚರ್ ಮೇಲೆ ಕ್ಲಿಕ್ ಮಾಡಬೇಕ್ರಿ. ಆಮೇಲೆ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಆಫ್ಟರ್ ದ್ಯಾಟ್ ಟೀಚರ್ ಡೀಟೇಲ್ಸ್ ಶೋನ್ ಇನ್ ಬಿಲೋ ಇನ್ ದ ಸೇಮ್ ಸ್ಕ್ರೀನ್. ಕೆಳಗಡೆ ಏನಾಗ್ತದೆ ರೀ, ನೀವು ಟೀಚರ್ಸನ್ನು ಆ್ಯಡ್ ಮಾಡ್ಕೋತ ಹೋಗ್ತೀರಾ, ಅಲ್ಲಿ ಕೆಳಗಡೆ ತೋರಿಸ್ತದ, ಇಲ್ಲಿ ಡೀಟೇಲ್ಸನ್ನು ಶೋ ಮಾಡ್ತಿದ್ರಿ. ಇದೆಲ್ಲವನ್ನು ಆದಮೇಲೆ ಏನು ಮಾಡಬೇಕು, ಪ್ರೊಸೀಡ್ ಈ ಬಟನ್ ಮೇಲೆ ಕ್ಲಿಕ್ ಮಾಡಬೇಕ್ರಿ. ಓಕೆ, ಆಫ್ಟರ್ ಕ್ಲಿಕ್ ಆ್ಯಂಡ್ ಪ್ರೊಸೀಡ್ ಬಟನ್ ಯು ವಿಲ್ ಡಿಸ್ಪ್ಲೇ ದ ನ್ಯೂ ಸ್ಕೂಲ್ ಸ್ಕ್ರೀನ್ ವಿತ್ 11 ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಬ್ಸ್ ಫಾರ್ ಯೂಸರ್ ಫಿಲ್ಲಿಂಗ್ ಪರ್ಪೋಸ್. ಹೊಸ ಶಾಲೆಯ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಇಲ್ಲಿ ಫಿಲ್ ಮಾಡಬೇಕ್ರಿ. ನೋಡಿ, 11 ಟ್ಯಾಬ್ಗಳಿವೆ. 11 ಟ್ಯಾಬ್ಗಳಲ್ಲಿ ಏನು ಮಾಡಬೇಕ್ರಿ, ನೀವು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಫಿಲ್ ಮಾಡಬೇಕು. ಈ ಟ್ಯಾಬನ್ನು ನೀವು ರಿನ್ಯೂವಲ್ ರಿಕಗ್ನೈಜೇಷನ್ ಎಂಟ್ರಿ ಮಾಡುವಾಗ ಸಹಿತ ಇದು ಸೇಮ್ ಪ್ರೊಸೆಸ್ ಇರ್ತದೆ ರೀ. ಓಕೆ, ಒಂದೊಂದಾಗಿ ನೋಡೋಣ್ರಿ. ಸ್ಕೂಲ್ ಇನ್ಫಾರ್ಮೇಷನ್ ಡೀಟೇಲ್ಸನ್ನು ಮೊದಲಿಗೆ ಏನು ಮಾಡಬೇಕು, ಎಂಟ್ರಿ ಮಾಡಬೇಕಾಗ್ತದೆ. ನೀವು ಯಾವ ಥರನಾಗಿ ಪರ್ಮಿಷನ್ ತೊಗೊಂಡಿರಿ, ಪ್ರೀ ಪ್ರೈಮರಿ ಸ್ಕೂಲ್, ಸೆಕೆಂಡರಿ, ಇಲ್ಲಿ ಟೈಪ್ನಲ್ಲಿ ಇಲ್ಲಿ ಮೆನ್ಷನ್ ಮಾಡಬೇಕ್ರಿ. ಓಕೆ, ನಿಮ್ಮ ಡಿಸ್ಟಿಕ್, ಏರಿಯಾ, ಬ್ಲಾಕ್, ಹೌದಾ, ಎಲ್ಲವನ್ನು ಸಹಿತ ಇಲ್ಲಿ ಮೆನ್ಷನ್ ಮಾಡಬೇಕು.
ಓಕೆ, ಮ್ಯಾನೇಜ್ಮೆಂಟ್ ರಿಜಿಸ್ಟ್ರೇಷನ್ ಅಂಡರ್ ಸೊಸೈಟಿ ಅವ್ರ ಸೊಸೈಟಿ ಇದೆಯಾ, ಟ್ರಸ್ಟ್ ಇದೆಯಾ, ಹೌದಾ, ಎಲ್ಲವನ್ನು ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ಆಪ್ಷನ್ಸ್ಗಳನ್ನು ನೋಡಿ ಏನು ಮಾಡ್ಬೇಕ್ರಿ ನೀವು, ಜಸ್ಟ್ ನೀವು ತಿಳ್ಕೊಂಡು ಫಾರ್ಮ್ ಫಿಲ್ ಮಾಡ್ಬೇಕ್ರಿ. ನೋಡಿರಿ 11 ಫಾರ್ಮ್ ಇದೆ ರೀ, 11 ಟ್ಯಾಬ್ಸ್ ಅದ. ಪ್ರತಿಯೊಂದು ಟ್ಯಾಬ್ನಲ್ಲಿ ಏನದ ಬೇರೆ 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 ಇನ್ಫಾರ್ಮೇಷನ್ ಇರ್ತದ, ಎಲ್ಲವನ್ನು ನೀವು ಇಲ್ಲಿ ಫಿಲ್ ಮಾಡಬೇಕು. ನೋಡಿರಿ ಫಸ್ಟ್ 11 ಟ್ಯಾಬ್ನಲ್ಲಿ ಮೊದಲೇದು ಯಾವುದಿದೆ ರೀ, ಸ್ಕೂಲ್ ಇನ್ಫಾರ್ಮೇಷನ್ ಡೀಟೇಲ್ಸ್ ಅಂತ ಇದೆ, ಹೌದಾ. ಅದರಲ್ಲಿ ನೋಡಿರಿ ಏನು ಫಿಲ್ ಮಾಡಬೇಕು, ಯೂಸರ್ ಕ್ಯಾನ್ ಫಿಲ್ ಆಲ್ ಮ್ಯಾಂಡೇಟರಿ ಫೀಲ್ಡ್ಸ್, ಸ್ಕೂಲ್ ಡೀಟೇಲ್ಸ್, ಸೆಕ್ರೆಟರಿ ಡೀಟೇಲ್ಸ್, ಇನ್ಫ್ರಾಸ್ಟ್ರಕ್ಚರ್ ಡೀಟೇಲ್ಸ್ ಆ್ಯಂಡ್ ಪೇಮೆಂಟ್ ಡೀಟೇಲ್ಸ್. ಆಫ್ಟರ್ ಫಿಲ್ಲಿಂಗ್ ಆಲ್ ಡೀಟೇಲ್ಸ್ ಯೂಸರ್ ಕ್ಯಾನ್ ಕ್ಲಿಕ್ ಸಬ್ಮಿಟ್ ಬಟನ್. ಓಕೆ, ಎಲ್ಲ ಇನ್ಫಾರ್ಮೇಷನ್ ಫಿಲ್ ಮಾಡಿದ ಮೇಲೆ ಏನು ಮಾಡ್ಬೇಕು ರೀ, ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ರಿ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅದ ರೀ, 22 ಡಾಕ್ಯುಮೆಂಟ್ಗಳನ್ನು ಇಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಇಲ್ಲಿ ಅಪ್ಲೋಡ್ ಮಾಡಬೇಕ್ರಿ. ಓಕೆ, ನೀವು ಸ್ಕೂಲ್ ಸೊಸೈಟಿಗೆ ಸಂಬಂಧಪಟ್ಟಿರುವಂತಹ ಎಲ್ಲವನ್ನು ಸಹಿತ ಇಲ್ಲಿ ಪ್ರತಿಯೊಂದು PDF ಫೈಲನ್ನು ರೆಡಿ ಮಾಡಿ ಇದರಲ್ಲಿ ಅಪ್ಲೋಡ್ ಮಾಡಬೇಕ್ರಿ. ಇದು ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್, ಯಾಕಂದ್ರೆ ಇಲ್ಲಿ ರಾಂಗ್ ಆಗಿ ಏನಾದರೂ ಸರ್ಟಿಫಿಕೇಟ್ಗಳನ್ನು ನೀವು ಅಪ್ಲೋಡ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ರಿಸಲ್ಟ್ ಆಗೋ ಚಾನ್ಸ್ ಭಾಳ ಅದ ರೀ. ಇಲ್ಲಿ ಸರಿ ಇರುವಂತಹ ಸರ್ಟಿಫಿಕೇಟ್ಗಳನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ಏನಿರ್ತದೆ ಅಂದ್ರೆ ಸ್ಕೂಲ್ ಸೊಸೈಟಿಗಳಿಗೆ ಸಂಬಂಧಪಟ್ಟಿರುವಂಥ ಸರ್ಟಿಫಿಕೇಟ್ ಇರ್ತದೆ ರೀ, ಲ್ಯಾಂಡ್ಗೆ ಸಂಬಂಧಪಟ್ಟಿರುವ ಹಾಗೆ ಟೀಚರ್ಸ್ ಬಯೋಡೇಟಾ, ಓಕೆ, ಬಿಲ್ಡಿಂಗ್ ಸೇಫ್ಟಿ ಆ್ಯಂಡ್ ಫೈರ್ ಮ್ಯಾನೇಜ್ಮೆಂಟ್ ಇವೆಲ್ಲ ಇರ್ತದೆ ನೋಡಿರಿ, ಫೈರ್ ಸೇಫ್ಟಿ ಇವೆಲ್ಲವನ್ನು ಏನು ಮಾಡ್ಬೇಕು ರೀ, PDF ಫೈಲ್ ಆಗಿ ಕನ್ವರ್ಟ್ ಮಾಡಿ ಇಲ್ಲಿ 22 ಡಾಕ್ಯುಮೆಂಟ್ಸ್ ಅದ ರೀ, 22 ಡಾಕ್ಯುಮೆಂಟ್ಸ್ ಏನು ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಓಕೆ, ಭಾಳಷ್ಟು ಪೇಜ್ ಇದ್ರೆ ಏನಾಕಿದ್ರಿ, ಮಲ್ಟಿಪಲ್ PDF ಅನ್ನು ನೀವು ಕ್ರಿಯೇಟ್ ಮಾಡ್ಕೊಂಡು ಸಿಂಗಲ್ PDF ಫೈಲ್ ಮಾಡ್ಕೊಂಡು ಅದನ್ನು ಅಪ್ಲೋಡ್ ಮಾಡಬೇಕು. ಇನ್ ಕೇಸ್ ಯಾವುದಾದ್ರೂ ಮಿಸ್ ಮಾಡ್ಕೊಂಡ್ರೂ ಸಹಿತ ಏನಾಗ್ತದೆ ರೀ, ಇಲ್ಲಿ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಟ್ಯಾಬ್ನಲ್ಲಿ ಸ್ಕೂಲ್ ಇನ್ಫ್ರಾಸ್ಟ್ರಕ್ಚರ್ ಡೀಟೇಲ್ಸ್ ಬಗ್ಗೆ ಇಲ್ಲಿ ಕೇಳಿರ್ತಾರೆ, ಹೌದಾ. ಭಾಳಷ್ಟು ಇರ್ತದೆ ರೀ, 48 ಕ್ವಶನ್ಗಳನ್ನು ಕೇಳಿರ್ತಾರೆ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ಎಸ್ 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 ಅಂತ ಕ್ಲಿಕ್ ಮಾಡ್ಕೊತ ಹೋಗಬೇಕು. ಓಕೆ, ಎಲ್ಲವನ್ನು ಎಸ್ ಅಂತಲೇ ಕ್ಲಿಕ್ ಮಾಡಿರಿ. ಓಕೆ, ಯಾವುದೂ ತಲೆ ಕೆಡಿಸ್ಕೋಬೇಡ್ರಿ, ಎಸ್ ಅಂತ ಕ್ಲಿಕ್ ಮಾಡಿ ಕೊನೆಗೆ ಸಬ್ಮಿಟ್ ದಿಸ್ ಪೇಜ್ ಅಂತ ಇದೆ ನೋಡ್ರಿ, ಈ ಆಪ್ಷನ್ ಮೇಲೆ ಈ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಸ್ಕೂಲ್ ಹೆಲ್ತ್ ಡೀಟೇಲ್ಸ್ ಬಗ್ಗೆ ಅದ ರೀ, 13 ಕ್ವಶನ್ಗಳು ಇರ್ತಾವ್ರಿ. ಆ 13 ಕ್ವಶನ್ಗಳನ್ನು ಏನು ಮಾಡ್ಬೇಕ್ರಿ ನೀವು, ಎಸ್ 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 ಅಂತ ಕ್ಲಿಕ್ ಮಾಡ್ಬೇಕ್ರಿ. ಓಕೆ, ಎಲ್ಲವನ್ನು ಎಸ್ ಅಂತನ ಕ್ಲಿಕ್ ಮಾಡಿರಿ, ಯಾಕಂದ್ರೆ ನೋ ಅಂತ ಕ್ಲಿಕ್ ಮಾಡಬೇಡ್ರಿ, ಎಲ್ಲವನ್ನು ಎಸ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ದಿಸ್ ಪೇಜ್ ಮೇಲೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ರೀ, ಟ್ರಾನ್ಸ್ಪೋರ್ಟೇಷನ್ ಡೀಟೇಲ್ಸ್ ಬಗ್ಗೆ ಅದ ರೀ, ಇದರಲ್ಲಿ ಸಹಿತ 30 ಕ್ವಶನ್ಗಳನ್ನು ಕೇಳಿರ್ತಾರೆ. ಅದನ್ನು ಸಹಿತ ನೀವು ಏನು ಮಾಡ್ಬೇಕ್ರಿ, ಒಂದೊಂದಾಗಿ ಓದಿ ಎಲ್ಲವನ್ನು ಎಸ್ 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 ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪರ್ಸ್ನಲ್ ಆ್ಯಂಡ್ ಸೆಕ್ಸುವಲ್ ಸೇಫ್ಟಿ ಅಂತದ, ವಿದ್ಯಾರ್ಥಿಗಳಿಗಾಗಿ ನೀವು ಏನು ಕ್ರಮವನ್ನು ತಗೊತೀರಿ ಅನ್ನೋದು ಈ ಫಾರ್ಮ್ನಲ್ಲಿ ಇರ್ತದ. 7 ಕ್ವಶನ್ಗಳು ಇರ್ತದೆ ರೀ, 7 ಕ್ವಶನನ್ನು ಏನು ಮಾಡ್ಬೇಕ್ರಿ, ಎಸ್ 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 ಅಂತ ನೀವು ಕ್ಲಿಕ್ ಮಾಡಿ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ಸೋಷಿಯಲ್ ಆ್ಯಂಡ್ ಎಮೋಷ್ನಲ್ ಸೇಫ್ಟಿ ಅದ, ಇಲ್ಲಿ 13 ಕ್ವಶನ್ಗಳನ್ನು ಕೇಳಿರ್ತಾರೆ. ಅಲ್ಲಿಯೂ ಸಹಿತ ಏನು ಮಾಡಿರಿ, ಎಲ್ಲವನ್ನು ಎಸ್ 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 ಅಂತ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿ ಏನು ಮಾಡಿರಿ, ಕೊನೆಗೆ ಸಬ್ಮಿಟ್ ಆಪ್ಷನ್ ಇದೆ ನೋಡ್ರಿ, ಈ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನೋಡ್ರಿ, ಪ್ರೊಸೀಜರ್ ಆ್ಯಂಡ್ ರಿಪೋರ್ಟಿಂಗ್ ಆಫ್ ಅಬ್ಯೂಸ್ ಅದ, ಈ ಆಪ್ಷನಲ್ಲಿ ಇದರಲ್ಲಿ ಕೂಡ 15 ಕ್ವಶನ್ಗಳನ್ನು ಕೇಳಿರ್ತಾರೆ. ಅಲ್ಲಿಯೂ ಸಹಿತ ಏನು ಮಾಡಿರಿ, ಎಲ್ಲವನ್ನು ಓದಿ ಎಸ್ 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 ಅಂತ ಕ್ಲಿಕ್ ಮಾಡಿ ಅದನ್ನು ನೀವು ಏನು ಮಾಡಬೇಕು, ಕೊನೆಗೆ ಸಬ್ಮಿಟ್ ದಿಸ್ ಪೇಜ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, 9ನೇ ಟ್ಯಾಬ್ ಅದರ್ ಚೈಲ್ಡ್ ಸೇಫ್ಟಿ ಆ್ಯಂಡ್ ಪ್ರೊಟೆಕ್ಷನ್ ಮೆಜರ್ಸ್ ಅದ, ಅಲ್ಲಿಯೂ ಸಹಿತ 48 ಕ್ವಶನ್ಗಳನ್ನು ಕೇಳಿರ್ತಾರೆ, ಹೌದಾ. ಚೈಲ್ಡ್ ಸೇಫ್ಟಿ ಸಲುವಾಗಿ ನೀವು ಏನೇನು ಕ್ರಮವನ್ನು ಕೈಗೊಂಡಿರ್ತೀರಿ ಅಂತ 48 ಕ್ವಶನ್ಗಳು ಬಂದಿರ್ತದೆ. ಅದನ್ನು ನೀವೇನು ಮಾಡಬೇಕು, ಸರಿಯಾಗಿ ಓದ್ಕೋಬೇಕ್ರಿ. ಓದಿ ಎಲ್ಲವನ್ನು ಎಸ್ ಎಸ್ ಅಂತ ಕ್ಲಿಕ್ ಮಾಡಬೇಕು. ಓಕೆ, ಎಸ್ ಅಂತ ಕ್ಲಿಕ್ ಮಾಡಿ ಏನು ಮಾಡ್ಬೇಕ್ರಿ, ಕೊನೆಗೆ ಸಬ್ಮಿಟ್ ದಿಸ್ ಪೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಏನದ ರೀ, ಎಮರ್ಜೆನ್ಸಿ ಪ್ರಿಪೇರ್ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಇಲ್ಲೂ ಸಹಿತ 10 ಕ್ವಶನ್ಗಳನ್ನು ಕೇಳಿದ್ದಾರೆ. ಅದನ್ನು ಸರಿಯಾಗಿ ಓದಿ
ಎಸ್ 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 ಈ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಸಬ್ಮಿಟ್ ಮಾಡಿ. ಓಕೆ, ನೆಕ್ಸ್ಟ್ ನೋಡ್ರಿ ಸೈಬರ್ ಸೇಫ್ಟಿ ಇದನ್ನು ಸಹಿತ ಏನದರಿ ಇಲ್ಲಿ 9 ಕ್ವಶನ್ಗಳನ್ನು ಕೇಳಿರ್ತಾರೆ. ಅದನ್ನು ಸರಿಯಾಗಿ ಓದಿ ಎಸ್ 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 ಅಂತ ಕ್ಲಿಕ್ ಮಾಡಿ. ಆಲ್ಮೋಸ್ಟ್ ಆಗಿ ಎಲ್ಲವನ್ನು ಎಸ್ ಅಂತಾನೆ ಕ್ಲಿಕ್ ಮಾಡಿರಿ. ಆಮೇಲೆ ಸಬ್ಮಿಟ್ ಬಟನ್ ಮೇಲೆ ಏನು ಮಾಡಿರಿ ಕ್ಲಿಕ್ ಮಾಡಿ. ಓಕೆ, ಇವೆಲ್ಲ ಇನ್ಫಾರ್ಮೇಷನನ್ನು ನ್ಯೂ ಸ್ಕೂಲ್ ಡೀಟೇಲ್ಸ್ನಲ್ಲಿ ಹಾಕಿದ ನಂತರ ಇಲ್ಲಿ ಕೆಳಗಡೆ ಏನದರಿ ವ್ಯೂ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಅದ ನೋಡ್ರಿ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಇದನ್ನು ನೀವು ಏನು ಮಾಡಬೇಕಾಗ್ತದ್ರಿ, ಮೊಬೈಲ್ನಲ್ಲಿ ಏನು ಮಾಡಬೇಕು, ಬೈ ಯೂಸಿಂಗ್ SATS ಮೊಬೈಲ್ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ ಮೂಲಕ ಈ ಫೋಟೋಸ್ ಆ್ಯಂಡ್ ವಿಡಿಯೋಸ್ಗಳನ್ನು ನೀವೇನು ಮಾಡಬೇಕಾಗ್ತದ್ರಿ ಅಪ್ಲೋಡ್ ಮಾಡಬೇಕಾಗ್ತದ. ದ ಮ್ಯಾನೇಜ್ಮೆಂಟ್ ಯೂಸರ್ ಶುಡ್ ಡೌನ್ಲೋಡ್ ದ ಮೊಬೈಲ್ ಅಪ್ಲಿಕೇಶನ್ ಫ್ರಾಮ್ ಗೂಗಲ್ ಪ್ಲೇಸ್ಟೋರ್ ಆರ್ ನ್ಯೂ ಸ್ಕೂಲ್ ಹೋಮ್ ಪೇಜ್ ಆಲ್ಸೋ. ನೋಡ್ರಿ, ಗೂಗಲ್ ಪ್ಲೇಸ್ಟೋರ್ನಲ್ಲಿ ಹೋಗಿ ಏನು ಮಾಡಬೇಕು SATS ಕರ್ನಾಟಕ ಅಂತ ಅದನ್ನು ನೀವೇನು ಮಾಡಬೇಕು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೇಕು. ಅಥವಾ ನೀವು ಹೋಮ್ ಪೇಜ್ನಲ್ಲಿನ ಬರ್ತದೆ ನೋಡ್ರಿ, ಇಲ್ಲಿ ಕ್ಲಿಕ್ ಕೇರ್ ಟು ಡೌನ್ಲೋಡ್ ಮೊಬೈಲ್ ಅಪ್ಲಿಕೇಶನ್ ಅಂತದ, ಅದರ ಮೇಲೆ ಕ್ಲಿಕ್ ಮಾಡಿ ಏನು ಮಾಡಬೇಕು ನೀವು ಆ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಬೇಕು. ಇಲ್ಲದ ನೋಡ್ರಿ SATS ಕರ್ನಾಟಕ. ಓಕೆ, ಈ ಅಪ್ಲಿಕೇಶನ್ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಬೇಕು. ಓಕೆ, ನೋಡ್ರಿ ಇಲ್ಲಿ ಆಮೇಲೆ ಇನ್ಸ್ಟಾಲ್ ಆದಮೇಲೆ ಏನು ಮಾಡಬೇಕು ನೋಡ್ರಿ, ಆಫ್ಟರ್ ಕ್ಲಿಕ್ಕಿಂಗ್ ಆನ್ ಇನ್ಸ್ಟಾಲ್ ಬಟನ್ ಇಟ್ ವಿಲ್ ಸ್ಟಾರ್ಟ್ ಡೌನ್ಲೋಡ್ ದ ಮೊಬೈಲ್ ಅಪ್ಲಿಕೇಶನ್ ಯೂಸರ್ ಮೊಬೈಲ್. ಓಕೆ, ಇಲ್ಲಿ ನೋಡ್ರಿ ಓಪನ್ ಮಾಡಿದ ಕೂಡಲೇ 2 ಆಪ್ಷನ್ಸ್ ಬರ್ತದೆ, SATS ಆ್ಯಂಡ್ ನ್ಯೂ ಸ್ಕೂಲ್ ಅಂತ. ನೀವು ಹೊಸದಾಗಿ ಸ್ಕೂಲ್ ಇರೋದ್ರಿಂದ ಏನು ಮಾಡಬೇಕಾಗ್ತದೆ ರೀ, ನ್ಯೂ ಸ್ಕೂಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇದಾದ ಮೇಲೆ ಯೂಸರ್ ID ಆ್ಯಂಡ್ ಪಾಸ್ವರ್ಡ್ ನೀವು ಏನು ಕ್ರಿಯೇಟ್ ಮಾಡಿರ್ತೀರಿ ನೋಡ್ರಿ, ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಆಫ್ಟರ್ ಲಾಗಿನ್ ಯೂಸರ್ ಕ್ಯಾನ್ ಆ್ಯಡ್ ಸ್ಕೂಲ್ ಲೊಕೇಶನ್ ಪಾಯಿಂಟ್ ಇನ್ ಕ್ಲಾಕ್ವೈಸ್ ಆರ್ ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ಸ್ ಓನ್ಲಿ ಜನರೇಟ್ ಪ್ರಾಪರ್ಲಿ ಬೌಂಡ್ರೀಸ್. ಇದು ತುಂಬ ಇಂಪಾರ್ಟೆಂಟ್ ಅದ ನೋಡ್ರಿ. ಇಲ್ಲಿ ಏನು ಮಾಡಬೇಕಾಗ್ತದ, ಇಲ್ಲಿ GPS-ನಲ್ಲಿ ಈ ಥರ ಏನಾಗ್ತದೆ ರೀ ನಿಮ್ಮ ಮ್ಯಾಪ್ ಶೋ ಆಗ್ತದೆ, ಹೌದಾ. ಇದು ಸ್ಕೂಲ್ ಅದ ಅಂತ ತಿಳ್ಕೊರಿ. ಫಾರ್ ಎಕ್ಸಾಂಪಲ್ ಈ ಸ್ಕೂಲ್ ಅದ, ಇಲ್ಲಿ ಇದು 1ನೇ ಪಾಯಿಂಟು, ಇದು 2ನೇ ಪಾಯಿಂಟು, ಇದು 3, ಇದು 4, ಹೌದಾ. ಈ ಸ್ಕೂಲ್ ಬೌಂಡ್ರಿ ಏನಿರ್ತದೆ ನೋಡ್ರಿ, ಆ ಬೌಂಡ್ರಿ ಕಡೆ ಹೋಗ್ಬೇಕು. ನೀವು ಹೋಗಿ ಇಲ್ಲಿ ಮೊದಲಿಗೆ ನಿಂತ್ಕೊಂಡು ಆ್ಯಡ್ 1 ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು, ಪಾಯಿಂಟ್ ಮೇಲೆ. ಓಕೆ, ಈ ಪಾಯಿಂಟ್ ಆದಮೇಲೆ ಹಾಗೆ ಏನು ಮಾಡಬೇಕು, ನಡ್ಕೋತ ಹೋಗ್ಬೇಕ್ರಿ. ಇಲ್ಲಿ ಬರಬೇಕು, ಇಲ್ಲಿ ಬಂದು ಇಲ್ಲಿ 2ನೇ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಬೇಕು, ಎಲ್ಲಿ ಇದರ ಮೇಲೆ, ಹೌದಾ. ನೆಕ್ಸ್ಟ್ ಇಲ್ಲಿ ಬರಬೇಕು, ಕೆಳಗಡೆ 3ನೇ ಪಾಯಿಂಟ್ ಕಡೆ ಬರಬೇಕು. 3 ಕಡೆ ಬಂದು ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅದೇ ರೀತಿ 4ನೇ ಕಡೆ ಬಂದು ಈ ರೀತಿ ಕ್ಲಿಕ್ ಮಾಡಬೇಕು. ಓಕೆ, ಅಂದರೆ ಏನಾಗ್ತದೆ, ಸ್ಕೂಲ್ ಬೌಂಡ್ರಿ ಒಳಗದ ಇದನ್ನು GPS ಲೊಕೇಶನ್ ಏನು ಮಾಡ್ತದೆ ರೀ ಟ್ರ್ಯಾಕ್ ಮಾಡ್ತದೆ. ಇಲ್ಲಿ ಏನು ಮಾಡಬೇಕು ರೀ, GPS ಲೊಕೇಶನನ್ನು ಎಂಟ್ರಿ ಮಾಡಬೇಕು. ಓಕೆ, ಕ್ಲಾಕ್ವೈಸ್ ಡೈರೆಕ್ಷನ್ ಅವ್ರ ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ಯಾವ ರೀತಿ ಆದರೂ ಹೋಗ್ರಿ. ಒಟ್ಟಾರೆಯಾಗಿ 4 ಪಾಯಿಂಟ್ಗಳಲ್ಲಿ ಏನು ಮಾಡಬೇಕು, ನಿಮ್ಮ ಸ್ಕೂಲ್ ಲೊಕೇಶನನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಸ್ಕೂಲ ಇಲ್ಲಿದೆ ಅಂತ ತಿಳ್ಕೊರಿ. ಇಲ್ಲಿ ಏನು ಮಾಡಿದ್ದಾರೆ, ಈ ಥರ ಬೌಂಡ್ರಿ ಇಲ್ಲಿ ಪಾಯಿಂಟ್ಗಳನ್ನು ಸೆಟ್ ಮಾಡಿದ್ದಾರೆ. ಓಕೆ, ಈ ಥರ ಏನು ಮಾಡಬೇಕ್ರಿ ನೀವು ಸೆಟ್ ಮಾಡಬೇಕು. ಒಂದೇ ಕಡೆ ನಿಂತು ದಯವಿಟ್ಟು ಪಾಯಿಂಟ್ಗಳನ್ನು ಆ್ಯಡ್ ಮಾಡಬೇಡ್ರಿ, ಯಾಕಂದ್ರೆ ಆ ಲೊಕೇಶನಲ್ಲಿ ಏನಾಗ್ತದೆ, ಮುಂದೆ ಫೋಟೋಸ್ ಅಪ್ಲೋಡ್ ಮಾಡುವಾಗ ನಿಮ್ಗೆ ತೊಂದರೆ ಆಗ್ತದೆ ರೀ. ಓಕೆ, ಇದನ್ನು ನೀವು ಗಮನಿಸ್ಕೋಬೇಕು. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಏನಾಗ್ತದೆ ರೀ, ಇಲ್ಲಿ ಆಪ್ಷನ್ ಬರ್ತದೆ ಅಪ್ಲೋಡ್ ಅಂತ ಬರ್ತದೆ, ಅಪ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೇಕ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಅಪ್ಲೋಡ್ ಫೋಟೋಸ್ ಅಂತ ಬಂದದ್ರಿ, ಹೌದಾ. ಇಲ್ಲಿ ಕೆಳಗಡೆ ಇದನ್ನು ಯಾವಾಗ ಬರ್ತದೆ ರೀ, ಪಾಯಿಂಟ್ಗಳನ್ನು ನೀವು 4 ಪಾಯಿಂಟ್ಗಳನ್ನು ಸೆಟ್ ಮಾಡಬೇಕು, ಆವಾಗ ಈ ಅಪ್ಲೋಡ್ ಫೋಟೋಸ್ ಅಂತ ಬರ್ತದೆ. ಇಲ್ಲಿ ನೀವು ಏನು ಮಾಡಬೇಕು, ನಿಮ್ಮ ಶಾಲೆಯ ಫೋಟೋಸ್ ಹಾಗೂ ವಿಡಿಯೋಸ್ಗಳನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲದ ನೋಡ್ರಿ, ಸ್ಕೂಲ್ ನೇಮ್ ಬೋರ್ಡ್ ಅಲಾಂಗ್ ವಿತ್ ಫ್ರಂಟ್ ಪ್ರೊಫೈಲ್ ಪಿಕ್ಚರ್ ಆಫ್ ದ ಸ್ಕೂಲ್, ಫ್ರಂಟ್ ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಸ್ಕೂಲ್ ರೂಮ್ಸ್, ಎಷ್ಟು ರೂಮ್ಗಳದ ನೋಡ್ರಿ, ಎಲ್ಲ ರೂಮನ್ನು ಇಲ್ಲಿ ಫೋಟೋ ಹೊಡೆದು ಅಪ್ಲೋಡ್ ಮಾಡಬೇಕು. ಓಕೆ, ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಕೂಲ್ ಟೀಚರ್ಸ್ ರೂಮ್, ನೀವು ಏನಾದರೂ ಮ್ಯಾನೇಜ್ಮೆಂಟ್ ರೂಮ್ ಇದ್ರೆ, ಸ್ಕೂಲ್ ಟೀಚರ್ಗಳಿಗೆ ಸಪ್ರೇಟ್ ರೂಮ್ ಇದ್ರೆ ಅದು ಸಹಿತ ಎಂಟ್ರಿ ಮಾಡಬೇಕ್ರಿ.
ಓಕೆ, ಡ್ರಿಂಕಿಂಗ್ ವಾಟರ್ ಇದನ್ನು ಎಂಟ್ರಿ ಮಾಡಬೇಕು. ಲೈಬ್ರರೀಸ್ ಎಂಟ್ರೀಸ್ ಮಾಡಬೇಕು. ಎಂಟ್ರಿ ಅಂದ್ರೇನು, ಫೋಟೋ ಹೊಡೆದು ಕ್ಲಿಕ್ ಮಾಡಿ ಇಲ್ಲಿ ಏನು ಮಾಡ್ಬೇಕು ರೀ, ಅಪ್ಲೋಡ್ ಮಾಡಬೇಕು. ಈ ಕ್ಯಾಮ್ರಾ ಬಟನ್ ಇದೆ ನೋಡಿರಿ, ಅದರ ಮೇಲೆ ಕ್ಲಿಕ್ ಮಾಡಿರಿ, ಕ್ಯಾಮ್ರಾ ಓಪನ್ ಆಗ್ತದೆ. ಅವು ಫೋಟೋ ಕ್ಲಿಕ್ ಮಾಡಿ ಅಪ್ಲೋಡ್ ಅಂತ ಬಟನ್ ಬರ್ತದೆ ರೀ, ಆಪ್ಷನ್ ಬರ್ತದೆ, ಅಪ್ಲೋಡ್ ಅಂತ ಆಪ್ಷನ್ ಬರ್ತದೆ ರೀ, ಅಲ್ಲಿ ಅಪ್ಲೋಡ್ ಅಂತ ಕೊಡಬೇಕು. ಲ್ಯಾಬ್ರೋಟ್ರೀಸ್ ಇದನ್ನು ಕ್ಲಿಕ್ ಮಾಡಿ ಫೋಟೋಸನ್ನು ಅಪ್ಲೋಡ್ ಮಾಡಬೇಕು. ಹೌದಾ, ಸ್ಕೂಲ್ ಟಾಯ್ಲೆಟ್ಸ್ ಬಾಯ್ಸ್ ಗರ್ಲ್ಸ್ ಸಪ್ರೇಟ್ ಇರಬೇಕು ರೀ, ಅದನ್ನು ಸಹಿತ ಇಲ್ಲಿ ಅಪ್ಲೋಡ್ ಮಾಡಬೇಕು. CCTV ಕ್ಯಾಮ್ರಾಸ್ ಏನಾದರೂ ಇನ್ಸ್ಟಾಲೇಷನ್ ಮಾಡಿದರೆ ಅದು ಸಹಿತ ಅಪ್ಲೋಡ್ ಮಾಡಬೇಕು. ಫೈರ್ ಆ್ಯಂಡ್ ಸೇಫ್ಟಿ ಮೆಜರ್ಮೆಂಟ್ ಅದು ಸಹಿತ ಏನು ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಈ ಹಿಂದೆ 22 ಡಾಕ್ಯುಮೆಂಟ್ಸ್ಗಳನ್ನು ಏನು ನೀವು ಸಬ್ಮಿಟ್ ಮಾಡಿರ್ತೀರಿ, ಅಲ್ಲಿ ಆಲ್ಮೋಸ್ಟ್ ಆಗಿ ಒಂದು 50% ಫೋಟೋಸ್ಗಳನ್ನು ಇದರಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ಓಕೆ, ಇಲ್ಲಿ ನೋಡಿರಿ, ಫೈರ್ ಸೇಫ್ಟಿ ಇದನ್ನು ಅಪ್ಲೋಡ್ ಮಾಡಬೇಕ್ರಿ, ಪ್ಲೇಗ್ರೌಂಡನ್ನು ಅಪ್ಲೋಡ್ ಮಾಡಬೇಕು, ಕಂಪೌಂಡ್ ಮಾಡಬೇಕು. ಹೌದಾ, ಸ್ಕೂಲ್ ಫರ್ನಿಚರ್ ಡೀಟೇಲ್ಸ್ ಇದನ್ನು ಅಪ್ಲೋಡ್ ಮಾಡಬೇಕು. ಹೌದಾ, ಸ್ಕೂಲ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಸೇಫ್ಟಿ ಅದನ್ನು ಸಹಿತ ಅಪ್ಲೋಡ್ ಮಾಡಬೇಕು. ಫ್ರಂಟ್ ವ್ಯೂ ವಿಡಿಯೋ ಮಾಡಬೇಕು. ಬಿಲ್ಡಿಂಗ್ ಕಂಪ್ಲೀಟಾಗಿ ಏನು ಮಾಡಬೇಕು, ವಿಡಿಯೋ ಮಾಡಬೇಕು. ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕು. ವಾಟರ್ ಟಾಯ್ಲೆಟ್ ಇದನ್ನು ಸಹಿತ ಅಪ್ಲೋಡ್ ಮಾಡಬೇಕು. ಎಲ್ಲವನ್ನು ಸಹಿತ ಏನು ಮಾಡಬೇಕಾಗ್ತದೆ ರೀ, ಇಲ್ಲಿ ಈ ಥರ ಮಾರ್ಕ್ ಬಂದರೆ ಫೋಟೋಸನ್ನು ಅಪ್ಲೋಡ್ ಮಾಡಬೇಕ್ರಿ, ಈ ಥರ ಮಾರ್ಕ್ ಬಂದರೆ ವೀಡಿಯೋಸನ್ನು ಅಪ್ಲೋಡ್ ಮಾಡಬೇಕು. ಓಕೆ, ಇವೆಲ್ಲವನ್ನು ಏನು ಮಾಡಬೇಕ್ರಿ, ಕಂಪ್ಲೀಟಾಗಿ ಮೊಬೈಲ್ನಲ್ಲಿ ಅಪ್ಲೋಡ್ ಮಾಡಬೇಕ್ರಿ. ನೋಟ್ ಟು ಆಲ್ ದ ಯೂಸರ್ಸ್, ಫೋಟೋಸ್ ಆ್ಯಂಡ್ ವಿಡಿಯೋಸ್ ಹ್ಯಾಸ್ ಟು ಬಿ ಕ್ಯಾಪ್ಚರ್ಡ್ ವಿತ್ ದ ಮಾರ್ಕ್ ಬೌಂಡ್ರೀಸ್ ಪಾಯಿಂಟ್. ಇವೆಲ್ಲವನ್ನು ಏನು ಮಾಡಬೇಕಾಗ್ತದೆ ರೀ, ಮಾರ್ಕ್ ಮಾಡಿರ್ತೀರಿ ನೋಡ್ರಿ, ಬೌಂಡ್ರಿ ಪಾಯಿಂಟನ್ನು ಏನು ಮಾರ್ಕ್ ಮಾಡಿರ್ತೀರಿ, ಇಲ್ಲಿ ಮಾಡಿರ್ತೀರಿ ನೋಡ್ರಿ, ಇದರ ಒಳಗಡೆ ನಿಂತನೇ ಏನು ಮಾಡಬೇಕು, ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ನೀವು ಹೊರಗಡೆ ಬಂದರೆ ಅದು ತೊಗೊಳಂಗಿಲ್ಲ. ಕೀಪ್ ಇಟ್ ಶೋಸ್ ಮೆಸೇಜ್ ಸೇಯಿಂಗ್ ಯು ಆರ್ ನಾಟ್ ಟೇಕಿಂಗ್ ಫೋಟೋ ವಿಡಿಯೋಸ್ ವಿಲ್ ಬಿ ಮಾರ್ಕ್ ಬೌಂಡ್ರಿ ಪಾಯಿಂಟ್. ಅದು ಏನಾಗ್ತದೆ ರೀ, ಫೋಟೋ ತೊಗೊಳಂಗಿಲ್ಲ. ನೀವು ಬೌಂಡ್ರಿ ಒಳಗೆ ನಿಂತು ಫೋಟೋ ಹೊಡೆದ್ರೆ ಅಷ್ಟೇ ಏನಾಗ್ತದೆ ರೀ, ಅದು ಕ್ಯಾಮ್ರಾ ಓಪನ್ ಆಗ್ತದೆ. ಇನ್ ಕೇಸ್ ನೀವು ಬೌಂಡ್ರಿ ಹೊರಗಡೆ ಹೋಗಿ ಅಪ್ಲೋಡ್ ಮಾಡಲು ನೋಡಿದ್ರೆ ಏನಾಗ್ತದೆ ರೀ, ಅದು ಅಪ್ಲೋಡ್ ಆಗಲ್ಲ. ಗ್ಯಾಲರಿ ಒಳಗಿಂದ ಫೋಟೋಸ್ಗಳನ್ನು ನೀವು ಏನು ಮಾಡ್ಬೋದು, ಇಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಆಗಲ್ಲ. ಓಕೆ, ಡೈರೆಕ್ಟಾಗಿ ಏನು ಮಾಡಬೇಕ್ರಿ, ಇಲ್ಲಿ ಕ್ಯಾಮ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಯಾಮ್ರಾ ಆಪ್ಷನ್ ಓಪನ್ ಆಗ್ತದೆ, ಆವಾಗ ನೀವು ಏನು ಮಾಡಬೇಕು, ಫೋಟೋನ ಕ್ಲಿಕ್ ಮಾಡಬೇಕು, ಆವಾಗ ಅಲ್ಲಿ ಫೋಟೋಸ್ ಅಪ್ಲೋಡ್ ಮಾಡಬೇಕು. ಓಕೆ, ಈ ಪ್ರೊಸೆಸ್ಸನ್ನು ನೀವು ಇಲ್ಲಿ ಅಪ್ಲೈ ಮಾಡಬೇಕ್ರಿ. ಇಲ್ಲಿ ಏನಾಗ್ತದೆ ರೀ, ನೀವು ಅಪ್ಲೋಡ್ ಮಾಡಿರುವಂತಹ ಫೋಟೋಸ್ಗಳನ್ನು ವೀಕ್ಷಣೆ ಮಾಡ್ಬೋದು. ವ್ಯೂ ಅಂತ ಬಟನ್ ಇದೆ ನೋಡಿರಿ, ಈ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗ್ತದೆ ರೀ, ನೀವು ಅಲ್ಲಿ ಅಪ್ಲೋಡ್ ಮಾಡಿರೋ ಮೊಬೈಲ್ನಲ್ಲಿ ಅಪ್ಲೋಡ್ ಮಾಡಿರುವಂಥ ಫೋಟೋ ಈ ಕಂಪ್ಯೂಟರ್ನಲ್ಲಿ ಅಪ್ಲಿಕೇಶನ್ ಹಾಕುವಾಗ ಇಲ್ಲಿ ಬರ್ತದೆ ರೀ, ಆವಾಗ ನೀವು ನೋಡ್ಬೋದು. ಓಕೆ, ಇದೆಲ್ಲವನ್ನು ಆದಮೇಲೆ ಏನು ಮಾಡಬೇಕಾಗ್ತದೆ ರೀ, ಒನ್ಸ್ ಕಂಪ್ಲೀಟೆಡ್ ಆಲ್ ದ ಪ್ರೊಸೀಜರ್ಸ್ ಯೂಸರ್ ಗೋ ಟು ಅಕ್ನಾಲಜ್ಮೆಂಟ್ ಮೆನು ಆ್ಯಂಡ್ ಕ್ಲಿಕ್ ದ್ಯಾಟ್ ಮೆನು. ಓಕೆ, ಎಲ್ಲ ಕಂಪ್ಲೀಟ್ ಆದಮೇಲೆ ಏನಾಗ್ತದೆ ರೀ, ಅಕ್ನಾಲಜ್ಮೆಂಟ್ ಬರ್ತದೆ, ಅಲ್ಲಿ ಮೆನು ಅಂತ ಆಪ್ಷನ್ ಬರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕ್ರಿ. ಕ್ಲಿಕ್ ಆನ್ ಫೈನಲ್ ಸಬ್ಮಿಟ್ ಬಟನ್. ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಆ್ಯಂಡ್ ಅಕ್ನಾಲಜ್ಮೆಂಟ್ ವಿಲ್ ಬಿ ಜನರೇಟೆಡ್. ಅಲ್ಲಿ ಫೈನಲ್ ಸಬ್ಮಿಟ್ ಬಟನ್ ಇರ್ತದೆ ರೀ, ಅಲ್ಲಿ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಅಕ್ನಾಲಜ್ಮೆಂಟ್ ನಂಬರ್ ಏನಾಗ್ತದೆ ರೀ, ಜನರೇಟ್ ಆಗ್ತದೆ. ಓಕೆ, ಈ ಫೈನಲ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಅಕ್ನಾಲಜ್ಮೆಂಟ್ ವಿಲ್ ನಾಟ್ ಬಿ ಜನರೇಟೆಡ್ ಡ್ಯೂ ಟು ದಿ ಫಾಲೋವಿಂಗ್ ರೀಸನ್ಸ್. ಇನ್ ಕೇಸ್ ಅಕ್ನಾಲಜ್ಮೆಂಟ್ ನಂಬರ್ ಬರಲಿಲ್ಲ ಅಂದ್ರೆ ಈ ಕೆಳಗಿನಲ್ಲಿ ಒಂದು ಯಾವುದಾದ್ರೂ ಪ್ರಾಬ್ಲಮ್ ಇರ್ತದೆ ಅಂತ ನೀವು ತಿಳ್ಕೊಬೇಕು. ಯಾವುದ್ರಿ ನೋಡ್ರಿ, ಪೇಮೆಂಟ್ ನಾಟ್ ಕನ್ಫರ್ಮ್ಡ್, ಚೆಕ್ ಪೇಮೆಂಟ್ ಸ್ಟೇಟಸ್ K2 ವೆಬ್ಸೈಟ್. ಇನ್ ಕೇಸ್ ನೀವು ಪೇಮೆಂಟ್ ಮಾಡಿರಲಿಲ್ಲ ಅಂದರೆ ಏನಾಗ್ತದೆ ರೀ, ಅದನ್ನು ಚೆಕ್ ಮಾಡಬೇಕು. ಇನ್ವ್ಯಾಲಿಡ್ ಚಲನ್ ನಂಬರ್, ಹೆಡ್ ಆಫ್ ಅಕೌಂಟ್ ಮಿಸ್ ಮ್ಯಾಚ್. ನೋಡಿರಿ, ನೀವು K2 ನೀವು ಏನಾದರೂ ಚಾನಲನ್ನು ತುಂಬಿರ್ತೀರಿ, ಆ ಚಾನಲ್ ನಂಬರ್ಗೆ ಇಲ್ಲಿ ಮ್ಯಾಚ್ ಆಗಬೇಕ್ರಿ. ಇನ್ ಕೇಸ್ ಮ್ಯಾಚ್ ಆಗಲಿಲ್ಲ ಅಂದರೆ ಏನಾಗ್ತದೆ ರೀ, ಅದು ಅಕ್ನಾಲಜ್ಮೆಂಟ್ ನಂಬರ್ ಬರೋಂಗಿಲ್ಲ. ಈಗ ಆನ್ಲೈನ್ ಪೇಮೆಂಟ್ ಆದರೆ ಅಲ್ಲೇ ಆನ್ಲೈನ್ ಪೇಮೆಂಟನ್ನು ನೀವು ಮಾಡ್ಬೋದು. ಓಕೆ, ಎಂಟ್ರಿ ಕ್ಲಾಸ್ ಮಿಸ್ ಮ್ಯಾಚ್ ವಿತ್ ರೆಸ್ಪೆಕ್ಟ್ ಟು ಪಿ ಪೇಡ್, ಇನ್ಸಫಿಸಿಯೆಂಟ್ ಪಿ ಪೇಡ್, ಇವೆಲ್ಲ ಕಾರಣಾಂತರಗಳಿಂದ ಏನಾಗ್ತದೆ ರೀ, ನಿಮಗೆ ಅಕ್ನಾಲಜ್ಮೆಂಟ್ ನಂಬರ್ ಬರದೇನೆ ಇರ್ಬೋದು. ಓಕೆ, ಅದೆಲ್ಲವನ್ನು ನೀವು ಗಮನದಲ್ಲಿ ಇಟ್ಕೋಬೇಕ್ರಿ. ಒನ್ಸ್ ಜನರೇಟೆಡ್ ದ ಅಕ್ನಾಲಜ್ಮೆಂಟ್ ಯೂಸರ್ ಕ್ಯಾನ್ ಡೌನ್ಲೋಡ್ ದ ಅಕ್ನಾಲಜ್ಮೆಂಟ್. ಇದೆಲ್ಲ ಆದಮೇಲೆ ಅಕ್ನಾಲಜ್ಮೆಂಟ್ ನಂಬರ್ ಬರ್ತದೆ ರೀ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತೆಗೆದುಕೊಳ್ಬೇಕ್ರಿ. ಓಕೆ, ಇದು ಆನ್ಲೈನ್ ಮೂಲಕ ಹೊಸ ಶಾಲೆಗಳನ್ನು ಹೇಗೆ ನೋಂದಣಿ ಮಾಡಿದ್ವಿ ಅಂತ ನೋಡಿದ್ವಿ. ಅದೇ ರೀತಿ ರಿನ್ಯುವಲ್ ರಿಕಗ್ನೈಸೇಷನನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ವಿಡಿಯೋ ಸಹಿತ ಮಾಡಿದ್ವಿ ನಾವು, ಅದನ್ನು ಸಹಿತ ನೀವು ಇಲ್ಲಿ ನೋಡ್ಬೋದು. ಈ ಥರ ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ.